ಹಲೋ ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬಾ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಯೂರಿನ್ ಲೀಕೇಜ್ ಮತ್ತು ಮೆನ್ಸ್ ಹೆಲ್ತ್ಗೆ ಸಂಬಂಧಪಟ್ಟಂಥದ್ದು. ವಯಸ್ಸಾದಂತೆ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾನೆ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಯೂರಿನ್ ಲೀಕೇಜ್ ಅನ್ನುವಂತಹ ಸಮಸ್ಯೆ ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದಲೆಲ್ಲ 40-50 ವರ್ಷ ಆದವ್ರ ಮೇಲೆ ಈ ಸಮಸ್ಯೆಯನ್ನು ನಾವು ಬೀರ್ತಾ ಇದ್ದಂತಹ ಪರಿಣಾಮಗಳನ್ನು ಗಮನಿಸ್ತಾ ಇದ್ವಿ. ಬಟ್ ಇತ್ತೀಚೆಗೆ ತುಂಬ ಯಂಗರ್ ಏಜರಲ್ಲೂ ಕೂಡ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಏನಿದು ಯೂರಿನ್ ಲೀಕೇಜ್ ಸಮಸ್ಯೆ? ಈ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಜೊತೆಗೆ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರನ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ ಮೂಲಕವೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದಾ? ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು ಪ್ರಧಾನ ನಿರ್ದೇಶಕರು ಮತ್ತು ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇ ಕ್ವಶನು, ಈ ಯೂರಿನ್ ಲೀಕೇಜ್ ಇತ್ತೀಚಿನ ದಿನಗಳಲ್ಲಿ ತುಂಬ ವಯಸ್ಸಿನವರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಏನು ಸರ್ ಇದು ಸಮಸ್ಯೆ? ಮೂತ್ರ ವಿಸರ್ಜನೆ ಕ್ರಿಯೆ ನಿಯಂತ್ರಣ ಇಲ್ಲದೆ ಆಗೋದು ಬಹಳ ಕಾಮನ್. ಓಕೆ. 5 ಜನರಲ್ಲಿ ಒಬ್ಬರಿಗೆ ಅವ್ರ ಜೀವನ ಏನು ಒಂದು ಆಯುಷ್ಯ ಇದೆ, ಅದರಲ್ಲಿ ಹಾಗೇ ಆಗುತ್ತೆ. ಆದರೆ ಮುಜುಗರದಿಂದ ಅವ್ರು ಬಂದುಬಿಟ್ಟು ತೋರಿಸ್ಕೊಳ್ಳೋಕ್ಕೆ ಲಾಯಕ್ಕಾಗಿರೋ ಅಡ್ವೈಸ್ ತಗೊಳ್ಳೋದಕ್ಕೆ ಆಸ್ಪತ್ರೆಗೆ ಬರೋದಕ್ಕೆ ಹಿಂಜರಿತಾರೆ. ಹೌದು. ಈ ಮೂತ್ರದ ಲೀಕಿಗೆ 4 ಮೇನ್ ಕಾರಣ ಇದೆ, ಒಂದು ಸ್ಪೆಷಲ್ ಕಾರಣ ಇದೆ. ಮೇನ್ ಕಾರಣ ನಂಬರ್ 1 ಏನು ಅಂದರೆ ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಅಂದರೆ ಬಾತ್ರೂಮ್ ತಲುಪಕ್ಕೆ ಮುಂಚೆನೇ ಲೀಕೇಜ್ ಆಗೋದು. ಅಂದರೆ ಬಟ್ಟೆಲೆ ನೀವು ಹೋಗಿ ಲೈಟ್ ಆನ್ ಮಾಡಿ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡಿ ನಿಮ್ಮ ಏನು ಸಡಿಲ ಮಾಡೋದು ಇರುತ್ತೆ ಅಂಗಿನ, ಅಷ್ಟೊತ್ತಿಗೆ ಮುಂಚೆನೇ ಲೀಕ್ ಆದದ್ದು ಅರ್ಜ್ ಇನ್ಕಾಂಟಿನೆನ್ಸ್. ಇಲ್ಲ ಕೆಮ್ಮದಾಗ, ಇಲ್ಲ ಗಾಡಿ ನಕ್ಕದಾಗ, ಇಲ್ಲ ಗಾಡಿ ಯಾವ್ದಾದ್ರು ಒಂದು ರೋಡ್ ಹಂಪನ್ನು ಹೊಡೆದಾಗ ಲೀಕೇಜ್ ಆಗೋದನ್ನು ನಾವು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. 3ನೇದು ಓವರ್ಫ್ಲೋ ಇನ್ಕಾಂಟಿನೆನ್ಸ್. ಇದು ಏನಾದರೂ ರಸ್ತೆ ಅಡಚಣೆ ಇದ್ರೆ, ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದನ್ನು ತುಂತುರು ಸ್ವಲ್ಪ ಮಾತ್ರ ಟ್ರಾಫಿಕ್ ಮುಂದಕ್ಕೆ ಹೋಗುತ್ತೆ, ಉಳಿದಿದ್ದು ಇನ್ನೂ ಹಿಂದ್ಗಡೆನೇ ಇರುತ್ತೆ. ಇದು ಪ್ರಾಸ್ಟೇಟ್ ಗ್ರಂಥಿ ಗಂಡಸರಿಗೆ ದೊಡ್ಡದಾದಾಗ 45ನೇ ವಯಸ್ಸಾದಮೇಲೆ ಇದು ನಾವು ಓವರ್ಫ್ಲೋ ಇನ್ಕಾಂಟಿನೆನ್ಸ್ ಅಂತ ಕರೀತೀವಿ. 4ನೇದು ಯಾವುದೇ ಸ್ಟ್ರೋಕು ಅಥವಾ ಯಾವುದೇ ಒಂದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಆದಾಗ ರಿಕವರಿ, ಅಂದರೆ ಬುದ್ಧಿಗೂ ಬ್ಲಾಡರ್ಗೂ ಕನೆಕ್ಷನ್ ಇರಲ್ಲ. ಅಂದರೆ ತಂದೆಗೂ ವಯಸ್ಸಿಗೆ ಬಂದ ಮಗ ಅಥವಾ ಮಗಳಿಗೆ ಕಂಟ್ರೋಲ್ ಇರಲ್ಲ, ಸಡಿಲ ಆಗೋಗುತ್ತೆ. ಅದನ್ನು ನಾವು ನ್ಯೂರೋಲಾಜಿಕಲ್ ಇನ್ಕಾಂಟಿನೆನ್ಸ್. ಲಾಸ್ಟ್ ಏನು ಅಂದರೆ ಬ್ಲಾಡರ್ಗೆ ಅಥವಾ ಬೇರೆ ಭಾಗಕ್ಕೆ ಕನೆಕ್ಷನ್ ಆಗೋದ್ರೆ, ನಾಜಾಯಿಸ್ ಸಂಬಂಧ, ಅಂದರೆ ಕಾಂಪೌಂಡ್ ವಾಲ್ ಮುರಿದು ನಮ್ಮ ಮನೆಗೂ ಪಕ್ಕದ ಮನೆಗೂ ಏನಾದ್ರು ಕನೆಕ್ಷನ್ ಆಗೋದ್ರೆ ಆವಾಗ ಲೀಕೇಜ್ ಆಗುತ್ತೆ. ಸೊ ಈ 5 ಕಾರಣಗಳಿಂದ ಮೂತ್ರ ವಿಸರ್ಜನೆ ಕ್ರಿಯೆ ನಿಯಂತ್ರಣ ಇಲ್ಲದೆ ಆಗೋ ಪ್ರಮೇಯ ಇರುತ್ತೆ. ಸರಿ, ಈ ಯೂರಿನ್ ಲೀಕೇಜ್ ಅಂದರೆ ಮೊದಲೆಲ್ಲ 50 ವರ್ಷ ಆದವರಲ್ಲಿ, ವಯಸ್ಸಾದವರಲ್ಲಿ ಕಾಣಿಸುತ್ತೆ ಅಂತೇಳಿ ನಾವು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಯಂಗರ್ ಏಜರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಕಾರಣ ಏನಿರಬಹುದು ಡಾಕ್ಟರ್? ಇದಕ್ಕೆ ಕಾರಣ 3 ಭಾಗದಲ್ಲಿ ನೋಡಬೇಕು. ಒಂದು ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ನಮ್ಮ ಜನಾಂಗದಲ್ಲಿ ಅತಿಶಯವಾಗಿ ಕಾಣಿಸ್ಕೊಳ್ಳುತ್ತೆ. ಚಿಕ್ಕ ವಯಸ್ಸು 30ನೇ ವಯಸ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. 2ನೇದು ಸ್ಥೂಲಕಾಯ. 3ನೇದು ಹ್ಯಾಬಿಟ್ಸ್. ಈ ಎಲ್ಲ ಕಾರಣದಿಂದ ಬುದ್ಧಿಗೂ ಬ್ಲಾಡರ್ಗೂ ನಿಯಂತ್ರಣ ಇರಲ್ಲ. ಇದನ್ನು ನಾವು ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಕರಿತೀವಿ. ಹೈಪರ್ ಆಕ್ಟಿವ್ ಅಂದರೆ ಪದೇ ಮೂತ್ರ ವಿಸರ್ಜನೆ ಕ್ರಿಯೆ ಮಾಡಬೇಕು, ಮಾಡಿದಾಗ ಸಂಪೂರ್ಣವಾಗಿ ವಿಸರ್ಜನೆ ಆಗಲ್ಲ. ಈ ಓವರ್ ಆಕ್ಟಿವಿಟಿ ಏನಿದೆ, ಇದು ನಾ ಹೇಳಿದ ಹಲವಾರು ಏನು ಒಂದು ಪ್ರಾಸಂಗಿಕವಾಗಿ ಪ್ರಸ್ತುತದಲ್ಲಿ ಕಾಣಿಸ್ಕೊಳ್ತಿರೋ ತೊಂದರೆಗಳು, ಸ್ಥೂಲಕಾಯ, ಸಕ್ಕರೆ ಕಾಯಿಲೆ, ಹ್ಯಾಬಿಟ್ಸ್, ಆಲ್ಕೋಹಾಲ್, ಸ್ಮೋಕಿಂಗ್, ಈ ಎಲ್ಲ ಕಾರಣಗಳಿಂದ ಓವರ್ ಆಕ್ಟಿವಿಟಿ ಇರುತ್ತೆ. ಓವರ್ ಆಕ್ಟಿವಿಟಿ ಇದ್ದಾಗ ಬುದ್ಧಿ ನಿಯಂತ್ರಣ ಮಾಡೋಕ್ಕಾಗಲ್ಲ. ಇದನ್ನು ಫ್ರೀಕ್ವೆನ್ಸಿ ಅರ್ಜೆನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಇದು 3 ಜನದಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ಳುತ್ತೆ. ಇದು ಬಿಟ್ಟು ಪ್ರೆಗ್ನೆನ್ಸಿ ಆದ ನಂತರ ಗರ್ತಿ ಯಾರು ಇರ್ತಾಳೆ ಆಕೆಗೆ ನಿಯಂತ್ರಣ ವಾಪಸ್ ಬರಲ್ಲ. ಸೊ ಈ ಚಿಕ್ಕ ವಯಸ್ಸಲ್ಲಿ ಈ 2 ಗ್ರೂಪಲ್ಲಿ ಸಾಧಾರಣವಾಗಿ ಮೂತ್ರ ವಿಸರ್ಜನೆ ಕ್ರಿಯೆ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಓಕೆ. ಅಂದರೆ ಈ ಯೂರಿನ್ ಲೀಕೇಜ್ ಅನ್ನೋದು ಕೇವಲ ಒಂದು ವಯಸ್ಸಿನವ್ರಿಗೆ ಅಷ್ಟೇ ಸೀಮಿತ ಆಗಿದೆ, ಎಲ್ಲ ವಯಸ್ಸಿನವರಲ್ಲೂ ಕಾಣಿಸ್ಕೊಳ್ಳುತ್ತೆ? ಎಲ್ಲ ವಯಸ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. ಇದು ಹುಟ್ಟಿದ ಮಗುಲು ಕಾಣಿಸ್ಕೋಬೋದು. ನಿಯಂತ್ರಣದ ಭಾಗ ನ್ಯೂನ್ಯತೆ ಇದ್ದರೆ, ಕಂಜನೈಟಲ್ ಅನಾಮಲಿ ಕಾಣಿಸ್ಕೋಬೋದು. ಈ ಕಾಲದಲ್ಲಿ ತಾಯಿ ಹೊಟ್ಟೆಲೆ ಮಗು ಇದ್ದಾಗ ನೀರು ಕಮ್ಮಿ ಇದೆ ಅಥವಾ ನೀರು ಜಾಸ್ತಿ ಇದೆ, ಆಲಿಗೋಹೈಡ್ರಾಮಿಯಾಸ್, ಪಾಲಿಹೈಡ್ರಾಮಿಸ್. ಯಾಕೆಂದರೆ ನೀರು ಏನಿದೆ ಗರ್ಭಕೋಶದಲ್ಲಿ ಅದು ಮಗುವಿನ ಮೂತ್ರದಿಂದ ಕಾಂಟ್ರಿಬ್ಯೂಟ್ ಆಗುತ್ತೆ. ಕಮ್ಮಿ ಇದ್ದರೂ
ತೊಂದರೆ ಜಾಸ್ತಿ ಇದ್ರೂ ತೊಂದರೆ. ಈ ಥರ ಇದ್ದಾಗ ಈ ಮಗು ಹುಟ್ಟಿದಾಗ ಇದಕ್ಕೆ ನಿಯಂತ್ರಣ ಇಲ್ಲದೆ ಇರ್ಬೋದು, ಹುಟ್ಟಿನಿಂದನೇ ತೊಂದರೆ ಇರ್ಬೋದು. ಅಂದರೆ ಲೀಕೇಜ್ ತೊಂದರೆ ಏನಿದೆ ಹುಟ್ಟಿದ ದಿನದಿಂದ ಆಖರಿ ಆಯುಷ್ ತನಕ ದಮ್ ತನಕ ಆಗೋ ಪಾಸಿಬಿಲಿಟಿ ಇರುತ್ತೆ. ಆ ಕಾರಣಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳಿಂದ ಲೀಕೇಜ್ ಇರುತ್ತೆ. ಲೀಕೇಜ್ ಕಾಣಿಸ್ಕೊಂಡಾಗ ಸೂಕ್ತವಾದ ಸಲಹೆ ತಗೊಳ್ಳೋದ್ರಿಂದ ಯಾವ ರೀತಿ ಅದನ್ನು ಉಪಶಮನ ಮಾಡ್ಬೋದು ಅಂತ ತಿಳುವಳಿಕೆ ಬರುತ್ತೆ. ಓಕೆ, ಕಂಪ್ಯಾರಿಟಿವ್ಲಿ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಯಾರಿಗೆ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಚಿಕ್ಕ ವಯಸ್ಸಿನಲ್ಲಿ ಹೆಂಗಸರಿಗೆ, ದೊಡ್ಡ ವಯಸ್ಸಿನಲ್ಲಿ ಗಂಡಸರಿಗೆ. ಯಾಕೆಂದ್ರೆ ಗಂಡಸರಿಗೆ ಮಾತ್ರ ಪ್ರಾಸ್ಟೇಟ್ ಗ್ರಂಥಿ ಇರೋದು. ಅದು ಎಷ್ಟು ಆಯಸ್ಸು ಭಗವಂತ ಜಾಸ್ತಿ ಕೊಡ್ತಾನೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾದಾಗ ಮೂತ್ರನಾಳನ ಹಿಸ್ಕುತ್ತೆ. ಸೊ 100 ಅಡಿ ಏನು ಮೂತ್ರದ ನಾಳ ಇರುತ್ತೆ, ಯುರಿತ್ರ, ಅದು 80 ಅಡಿ 60 ಅಡಿ 50 ಅಡಿ ಆಗುತ್ತೆ. ಸೊ ವಯಸ್ಕರಾದ ಗಂಡಸರು, ಚಿಕ್ಕ ವಯಸ್ಸಿನ ಹೆಂಗಸರಿಗೆ ಏನು ತೊಂದರೆ ಇರುತ್ತೆ ಅಂದರೆ ಅವ್ರಿಗೆ ಮಾಸಿಕ ಶುರುವಾಗುತ್ತೆ ವಯಸ್ಸಿಗೆ ಬಂದಾದ್ಮೇಲೆ. ಸೊ ಮಾಸಿಕದ ಆದಾಗ ಅದರ ಪಕ್ಕದಲ್ಲೇ ಮೂತ್ರನಾಳ ಇರುತ್ತೆ. ಆ ಕಾರಣಕ್ಕೆ ಇನ್ಫೆಕ್ಷನ್ ಆಗೋದು ಸಹಜ. ಸೊ ಟ್ರೀಟ್ಮೆಂಟ್ ಸುಲಭ ಆದ್ರೂ ಲೀಕೇಜ್ ಆಗೋ ಪಾಸಿಬಿಲಿಟಿ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಮತ್ತು ವಯಸ್ಕರು ಗಂಡಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ನನಗೆ ಯೂರಿನ್ ಲೀಕೇಜ್ ಇದೆ ಅಂಥೇಳಿ ನಾನಾಗಿ ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ? ಅಂದರೆ ಅದರ ಸಿಂಟಮ್ಸ್ಗಳೇನು? ಸಿಂಟಮ್ಸ್ ಏನು ಅಂದರೆ ನಾನು ಹೇಳ್ದಂಗೆ ವಿಸರ್ಜನೆಗೆ ಮುಂಚೆನೇ ಲೀಕೇಜ್ ಆಗೋದು, ಅಥವಾ ಪದೇ ಪದೇ ಬಾತ್ರೂಮ್ಗೆ ಹೋಗೋ ಅವಶ್ಯಕತೆ ಬೀಳೋದು, ಅಥವಾ ಬಾತ್ರೂಮ್ಗೆ ಹೋಗಿ ವಾಪಸ್ ಬಂದಿದ್ದೀರಾ ತಿರ್ಗಾ ಮಾಡಬೇಕು, ಇನ್ನೂ ಉಳಿದಿದೆ, ಸಂಪೂರ್ಣವಾಗಿ ವಿಸರ್ಜನೆ ಆಗಿಲ್ಲ, ಅರ್ಧ ಬಾಕಿ ಇದೆ ಅನ್ನೋ ಒಂದು ಮನೋಭಾವ, ಅಥವಾ ನಿಮಗೆ ಯಾವಾಗಲೂ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ, ಡೈಪರ್ ಹಾಕೋಬೇಕು ಆಚೆ ಹೋಗಬೇಕಾದ್ರೆ ಅನ್ನೋ ಒಂದು ಪ್ರಮೇಯ ಇದೆ. ಈ ಥರ ಹಲವಾರು ತೊಂದರೆಗಳು ಕಾಣಿಸ್ಕೊಂಡಾಗ ಸಲಹೆ ಯೂರಾಲಜಿಸ್ಟ್ ತಗೊಳ್ಳೋ ಅವಶ್ಯಕತೆ ಬೀಳ್ತದೆ. ಈ ಥರ ತೊಂದರೆ ಇದ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ವೆಲ್ ಟೇಕನ್ ಹಿಸ್ಟ್ರಿ. ಪೇಷಂಟ್ ಹೇಳಿದನ್ನೆಲ್ಲ ಕೇಳಿಸ್ಕೋಬೇಕು. ನನಗೆ ಯಾವಾಗ ತೊಂದರೆ ಆಗುತ್ತೆ, ಹೆಂಗೆ ತೊಂದರೆ ಆಗುತ್ತೆ, ಯಾವಾಗಲಿಂದ ತೊಂದರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹಿಸ್ಟ್ರಿ. ಹೆಂಗಾಯ್ತು ನಿಮಗೆ ಈ ತೊಂದರೆ. ತದಾದ ನಂತರ ಸಿಂಪಲ್ ಇನ್ವೆಸ್ಟಿಗೇಷನ್, ಒಂದು ಅಲ್ಟ್ರಾಸೌಂಡು, ಒಂದು ಯೂರಿನ್ ರೊಟೀನು, ಒಂದು ಯೂರೋಫ್ಲೋಮೆಟ್ರಿ ಅಂದರೆ ನೀರು ಕುಡಿದು ವಿಸರ್ಜನೆ ಮಾಡೋ ಕ್ರಿಯೆ. ನೀವು ನಮ್ಮ ಕಮೋಡಲ್ಲಿ ಮಾಡಿದ್ರೆ ಒಂದು ಪ್ರಿಂಟ್ಔಟ್ ಬರುತ್ತೆ. ಆ ಪ್ರಿಂಟ್ಔಟ್ ನೋಡಿ ನಿಮಗೆ ವಯಸ್ಸಿಗೆ ಲಾಯಕ್ಕಾಗಿ ವಿಸರ್ಜನೆ ಆಗ್ತಿದೆಯಾ ಇಲ್ಲ ಆಗ್ತಿಲ್ವಾ ಅಂತ ತಿಳುವಳಿಕೆ ಬರುತ್ತೆ. ಸೊ ವೆಲ್ ಟೇಕನ್ ಹಿಸ್ಟ್ರಿ, ಒಂದು ಎಕ್ಸಾಮಿನೇಷನ್, ಒಂದು ಯೂರಿನ್ ರೊಟೀನು, ಒಂದು ಅಲ್ಟ್ರಾಸೌಂಡು, ಒಂದು ಯೂರೋಫ್ಲೋ, ಇದೆಲ್ಲ ಒಂದು ಸುಮಾರು 1.5 ಗಂಟೆ ಕಾಲದಲ್ಲಿ ಈ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. ಈ ಮಾಹಿತಿ ತಗೊಂಡು ಯಾವ ಕಾರಣಕ್ಕೆ ಯೂರಿನ್ ಲೀಕೇಜ್ ಆಗ್ತಿದೆ, ಅದಕ್ಕೆ ಏನು ಲಾಯಕ್ಕಾಗಿರೋ ಉಪಶಮನ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ವೀಕ್ಷಕರೇ, ನೀವು ಕೂಡ ಈ ಯೂರಿನ್ ಲೀಕೇಜ್ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ರೆ, ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು. ಡಾಕ್ಟರ್ ಜೊತೆಗೆ ನೀವು ಮುಕ್ತವಾಗಿ ಮಾತನಾಡಬಹುದಾಗಿದೆ. ಡಾಕ್ಟರ್, ನೀವು ಸಿಂಟಮ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಬಟ್ ಒಬ್ಬ ಡಾಕ್ಟರನ್ನ ನಾನು ಕನ್ಸಲ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯೂರಿನ್ ಲೀಕೇಜ್ ಇದೆ ಅಂಥೇಳಿ ಡಾಕ್ಟರ್ ಹೇಗೆ ಟ್ರೀಟ್ ಮಾಡ್ತಾರೆ ಅಂಥೇಳಿ, ಈಗ ನಮ್ಮ ಜನಸಂದಣಿಯಲ್ಲಿ ಏನು ಅನಿಸಿಕೆ ಇದೆ ಅಂದರೆ ಯೂರಿನ್ ಲೀಕೇಜಿಗೆ ಆಸ್ಪತ್ರೆಗೆ ಹೋದರೆ ಶಸ್ತ್ರಚಿಕಿತ್ಸೆ ಬಿಟ್ಟರೆ ಬೇರೆ ಏನೂ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇಲ್ಲ, ಆದಷ್ಟು ತಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಇರುತ್ತೆ. ಇನ್ಫ್ಯಾಕ್ಟ್ ಸಕ್ಕರೆ ಕಾಯಿಲೆ ಶುರುವಾಗೋದೇ ಪದೇ ಪದೇ ಮೂತ್ರಕ್ಕೆ ರಾತ್ರಿ ಹೋಗೋ ಅವಶ್ಯಕತೆ ಬೀಳೋದು, ಪಾಲಿಯೂರಿಯಾ ಅಂತ ಕರಿತೀವಿ. ಅತಿಶಯವಾಗಿ ಮೂತ್ರ ವಿಸರ್ಜನೆ ಕ್ರಿಯೆ, ಅತಿಶಯವಾಗಿ ದಾಹ, ನೀರು ಕುಡಿಯೋದಕ್ಕೆ ಪಾಲಿಯೂರಿಯಾ, ಪಾಲಿಡಿಪ್ಸಿ ಅಂತ ಕರಿತೀವಿ. ಸೊ ಆ್ಯಕ್ಚುಲಿ ಇಟ್ ಕುಡ್ ಬಿ ದ ಬಿಗಿನಿಂಗ್ ಆಫ್ ಡಯಾಬಿಟಿಸ್. ನೀವು ಲೀಕೇಜ್ ಏನಾಗ್ತಾ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ನಾವು ವೀಕ್ಷಕರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ 90% ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂತ್ರ ಲೀಕನ್ನು ಕಂಟ್ರೋಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಎಷ್ಟು ಬೇಗ ತೊಂದರೆ ಕಾಣಿಸ್ಕೊಂಡಾಗ ಸಲಹೆಗೆ ಡಾಕ್ಟರ್ ಅಥವಾ ಯೂರಾಲಜಿಸ್ಟ್ ಹತ್ರ ಬರ್ತೀರೋ ಅಷ್ಟು ಬೇಗ ಉತ್ತಮವಾಗಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಸಲಹೆ ಕೊಟ್ಟು ಮೆಡಿಕೇಶನ್ ಕೊಟ್ಟು ನವೀನವಾದ ಒಂದಿದೆ, ಜೋಗೋ ಅಂತ ಒಂದಿದೆ, ಅಂದರೆ ಅದು ಬಯೋಫೀಡ್ಬ್ಯಾಕ್ ಅಂತ ಕರಿತೀವಿ, ನ್ಯೂರೋಪ್ಲಾಸ್ಟಿಸಿಟಿ. ಅರ್ಥ ಏನು, ನನಗೆ ಬಲಗೈಯೇ ಇಲ್ಲ, ಆಗ ನಾನು ಎಡಗೈಗೆ ಹೇಳ್ಕೊಡ್ತೀನಿ ಬರೆಯೋಕ್ಕೆ. ನೀವು ನೋಡಿದ್ದೀರ, ಬಲಗೈ ಸ್ವಾಧೀನ ಹೋಗ್ಬಿಟ್ರೆ ಎಡಗೈಯಲ್ಲಿ ಕಲ್ತ್ಕೋತಾರೆ, ಎರಡು ಕೈಯು ಸ್ವಾಧೀನ ಅಲ್ಲದೆ ಕಾಲಲ್ಲಿ ಬರೆಯೋದು. ಸೊ ಈ ಮಸಲ್ಸ್ ಏನಿದೆ ನಮ್ಮದು, ಅವ್ರಿಗೆ ಏನೇನು ಕೆಲಸ ನಾವು ನಿಯಮಿತವಾಗಿ ಕೊಟ್ಟಿದ್ದೀವಿ ಆ ಕೆಲಸ ಮಾಡುತ್ತೆ. ಬಟ್ ಅದರ ತಮ್ಮ ಅಥವಾ ತಂಗಿ ಕೆಲಸ ಮಾಡದೇ ಇದ್ದರೆ ಯಾವ ಮಸಲ್ ಬೇರೆ ಕೆಲಸ ಮಾಡ್ತಿದೆ ಅದಕ್ಕೆ ಮೂತ್ರ ನಿಯಂತ್ರಣದ ಬಗ್ಗೆ ಹೇಳ್ಕೊಡೋಕ್ಕೆ
ಅವಕಾಶ ಇರುತ್ತೆ. ಈ ಎಕ್ಸಸೈಸ್, ಇಂಡಿವಿಜುವಲೈಸ್ಡ್ ಎಕ್ಸಸೈಸ್ ಫಾರ್ ಅನ್ ಇಂಡಿವಿಜುವಲ್, ಇದನ್ನು ನಾವು ಬಯೋ ಫೀಡ್ಬ್ಯಾಕ್ ಅಂತ ಕರಿತೀವಿ. ಇದು ಶಸ್ತ್ರಚಿಕಿತ್ಸೆ ಅಲ್ಲ. ದಿಸ್ ಇಸ್ ಜಸ್ಟ್ ಎ ಸೆಟ್ ಆಫ್ ಎಕ್ಸಸೈಸಸ್. ಹಳೆ ಕಾಲದಲ್ಲಿ ಕೀಗಲ್ಸ್ ಎಕ್ಸಸೈಸಸ್ ಅಂತ ಗರ್ತೀರಿಗೆ ಹೇಳ್ಕೊಡ್ತಿದ್ವಿ. ಮಗು ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಮೂತ್ರ ನಿಯಂತ್ರಣ ಹೆಂಗೆ ಮಾಡೋದು ಅಂತ. ಅದನ್ನೇ ಅದೇ ಥರ ಇಂಡಿವಿಜುವಲೈಸ್ಡ್, ನಿಮ್ಗೆ ಯಾವ ರೀತಿ ತೊಂದರೆ ಇದೆ ವಿಸರ್ಜನೆಗೆ ಅಂತ ಜೋಗೋ ಅನ್ನೋದು ಒಂದು ಔಟ್ ಪೇಷಂಟ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಎರಡನೇದೇನು ಅಂದರೆ ಹಲವಾರು ಮೆಡಿಕೇಶನ್ಸ್ ಇದೆ. ಆ ಯಾವ ಮೆಡಿಸಿನಲ್ಲಿ ನಿಮಗೆ ಲೀಕೇಜು ತಡೆಗಟ್ಟಬಹುದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಯೂರೋಡೈನಮಿಕ್ ಸ್ಟಡಿ ಅಂತ ಮಾಡ್ತೀವಿ. ಯೂರೋಡೈನಮಿಕ್ ಸ್ಟಡಿ ಅಂದರೆ ನಿಮ್ಮ ಮಾರುತಿ ಕಾರು, ಹಳೆ ಕಾರು, ಅದು ಮೈಲೇಜ್ ಕೊಡ್ತಿಲ್ಲ. ಈಗ ಯಾವ ರಸ್ತೆಯಲ್ಲಿ ಕಾರ್ ಹೋಗುತ್ತೆ ಯುರಿತ್ರ, ಆ ರಸ್ತೆ ಸರಿ ಇಲ್ಲದೆ ಇರಬಹುದು, ಅಥವಾ ಆ ಹಳೆ ಕಾರ್ ಆದ್ದರಿಂದ ಅದರ ಎಂಜಿನ್ ಎಫಿಷಿಯನ್ಸಿ ಸರಿ ಇಲ್ಲದೆ ಇರಬಹುದು, ಅಥವಾ ಡ್ರೈವರ್ ಸರಿಯಾಗಿ ಕಾರ್ ಓಡಿಸದೇ ಇರ್ಬೋದು. ರೋಡ್ ಚೆನ್ನಾಗಿದೆ, ಎಂಜಿನ್ ಚೆನ್ನಾಗಿದೆ, ಡ್ರೈವರ್ ಓಡಿಸ್ತಾ ಇರೋದು, ಅದು ಬುದ್ಧಿ. ಸೊ ರೋಡು ಯುರಿತ್ರ, ಎಂಜಿನ್ನು ಬ್ಲಾಡರು, ಬುದ್ಧಿ ನಿಯಂತ್ರಣ, ಈ ಮೂರರಲ್ಲಿ ಎಲ್ಲಿ ನ್ಯೂನ್ಯತೆ ಇದೆ ಅಂತ ತಿಳುವಳಿಕೆಗೆ ಒಂದು ಸ್ಪೆಷಲ್ OPD ಬೇಸ್ಡ್ ಟೆಸ್ಟ್ ಮಾಡ್ತೀವಿ. ಇದನ್ನು ನಾವು ಯೂರೋಡೈನಮಿಕ್ ಸ್ಟಡಿ ಅಂತ ಕರಿತೀವಿ. ಸೊ ಈ ಯೂರೋಡೈನಮಿಕ್ ಸ್ಟಡಿನಲ್ಲಿ ಯಾವ ಮೆಡಿಕೇಶನ್ ಕೊಟ್ಟರೆ ಲಾಭ ಆಗುತ್ತೆ ಲೀಕೇಜ್ ತಡೆಗಟ್ಟಕ್ಕೆ ಅಂತ ತಿಳುವಳಿಕೆ ಬರುತ್ತೆ. ಇದು ಬಿಟ್ಟು ಹಲವಾರು OPD ಬೇಸ್ಡ್ ಪ್ರೊಸೀಜರ್ಸ್ ಇದೆ. ಇದರಿಂದ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್, ಗಂಡಸಾಗಲಿ ಹೆಂಗಸಾಗಲಿ ಟ್ರೀಟ್ಮೆಂಟ್ ಕೊಡೋಕೆ ಅವಕಾಶ ಇರುತ್ತೆ. 10% ಮಾತ್ರ ಯಾವಾಗ ಶಸ್ತ್ರಚಿಕಿತ್ಸೆ ಅವಕಾಶ ಬರುತ್ತೆ, ಈ ಕಾಲದಲ್ಲಿ ಮಿನಿಮಲ್ ಇನ್ವೇಸಿವ್ ಅಂದರೆ ರೋಬೋಟ್ ಅಥವಾ ಲೆಪ್ರಾಸ್ಕೋಪಿ, ಚಿಕ್ಕ ರಂಧ್ರದ ಎಂಡೋಸ್ಕೋಪಿ ಮೂಲಕ ರಿಪೇರಿ ಮಾಡೋ ಅವಶ್ಯಕತೆ ಅಥವಾ ಅವೈಲಬಿಲಿಟಿ ಇದೆ. ಬಟ್ ಇದು 10ರಲ್ಲಿ ಒಬ್ಬರಿಗೆ ಬೇಕಾಗೋದು. 90%ಗೆ ಮೆಡಿಕೇಶನ್ನು, ಸಿಂಪಲ್ ಎಕ್ಸಸೈಸಸ್ಸು, ಔಟ್ ಪೇಷಂಟ್ ಬೇಸ್ಡ್ ಟ್ರೀಟ್ಮೆಂಟಲ್ಲೇ ಲೀಕೇಜನ್ನು ತಡೆಗಟ್ಟೋಕೆ ಅವಕಾಶ ಇರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಮೊದಲ ಕಾಲರ್ ರೆಡಿ ಇದ್ದಾರೆ. ಪ್ರಭಾ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪ್ರಭಾ ಅವರೇ ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ, ನಾನು ಪ್ರಭಾ ಅಂತ ಮಾತಾಡ್ತಾ ಇರೋದು. ನನಗೆ 76 ವರ್ಷ ಆಗಿದೆ. ಕೆಮ್ಮು ಬಂದಾಗ ಯೂರಿನ್ ಪಾಸ್ ಆಗುತ್ತೆ ನನಗೆ, ಬೇರೆ ಟೈಮಲ್ಲಿ ಏನಿರಲ್ಲ. ಇದನ್ನ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಕರಿತೇವೆ. ಇದು ಒತ್ತಡ ಹೇರಿದಾಗ, ಅಬ್ಡಾಮಿನಲ್ ಪ್ರೆಷರ್, ಹೊಟ್ಟೆ ಪ್ರೆಷರ್ ಜಾಸ್ತಿ ಆದಾಗ ಲೀಕೇಜ್ ಆಗೋದು. ಇದು ನೀವು ಕೂತಿದ್ರಿಂದ ನಿಂತರೆ ಅಥವಾ ಕೆಮ್ಮಿದ್ರೆ, ನಕ್ಕಿದ್ರೆ, ಅಥವಾ ಕಾರು ಅಥವಾ ಬಸ್ಸು ರೋಡ್ ಹಂಪನ್ನು ಹೊಡೆದ್ರೆ ಲೀಕೇಜ್ ಆಗುತ್ತೆ. ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಏನಿದೆ, ಇದಕ್ಕೆ ಇನ್ವೆಸ್ಟಿಗೇಷನ್ ನಾನು ಹೇಳೋದ್ನಲ್ಲ ಯೂರೋಡೈನಮಿಕ್ಸ್ ಅಂತ ಮಾಡಿ, ಅದಾದ ನಂತರ ಮೆಡಿಕೇಷನ್ ಮೂಲಕ ಉಪಶಮನ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಂದು ಪಕ್ಷ ನಿಮಗೆ ಮೆಡಿಕೇಷನಿಂದ ಲಾಭ ಸಿಕ್ಕದೇ ಇದ್ದರೆ, ಅಥವಾ ತಾತ್ಕಾಲಿಕವಾಗಿ ಸಿಕ್ಕಿ ಆಮೇಲೆ ತಿರ್ಗಾ ಲೀಕೇಜ್ ಶುರುವಾದರೆ, ಟ್ರಾನ್ಸ್ವೆಜೈನಲ್ ಟೇಪ್ TVT ಅಂದರೆ ನಿಮ್ಮ ಹೆಂಗಸರ ಭಾಗದಿಂದ ಒಂದು ಸರಳವಾದ 15 ನಿಮಿಷದ ಪ್ರೊಸೀಜರಲ್ಲಿ, ಡೇ ಕೇರ್ ಪ್ರೊಸೀಜರ್, ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು. ಈ ಟೆಕ್ನಿಕಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಕೆಮ್ಮಿದ್ರು ನಕ್ಕಿದ್ರು ಲೀಕೇಜ್ ಆಗದೆ ಇರೋಂಗೆ ನೋಡ್ಕೋಬೋದು. ಇನ್ಫ್ಯಾಕ್ಟ್ ನನಗೆ ಒಬ್ಬಳು 42 ವರ್ಷ ಮಹಿಳೆ, ಹೆಸರು ತಗೊಳ್ಳಲ್ಲ, ಇಂಡಿಯಾದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್, ಪವರ್ ಲಿಫ್ಟಿಂಗ್ ಚಾಂಪಿಯನ್, ಆಕೆಗೆ ಪವರ್ ಲಿಫ್ಟಿಂಗ್ ಮಾಡೋದು ನಿಲ್ಲಿಸ್ಬೇಕಾಗಿ ಬಂತು ಇದೇ ಥರ ಲೀಕೇಜ್ ತೊಂದರೆಯಿಂದ. TVT ಟೇಪ್ ಹಾಕಿದ್ಮೇಲೆ 6 ತಿಂಗಳ ನಂತರ ಶಿ ಸ್ಟಾರ್ಟೆಡ್ ಪವರ್ ಲಿಫ್ಟಿಂಗ್ ಅಗೇನ್. 3 ವರ್ಷದ ನಂತರ ಶಿ ವಾಸ್ ಅಗೇನ್ ಅ ಚಾಂಪಿಯನ್ ಅಟ್ ದ ಏಜ್ ಆಫ್ 45. ಸೊ ಆ ರೀತಿ ಲಾಯಕ್ಕಾಗಿರೋ ಮೆಡಿಕೇಷನು ಅಥವಾ ಸಾಧಾರಣವಾದ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸೆ, ನಾರ್ಮಲ್ ಪ್ಯಾಸೇಜ್ ಶಸ್ತ್ರಚಿಕಿತ್ಸೆಯಿಂದ ನಿಮಗೆ ಗುಣ ಮಾಡೋದಕ್ಕೆ ಇವ್ಯಾಲ್ಯೂಯೇಷನ್ ಆದಮೇಲೆ ಅವಕಾಶ ಇರುತ್ತೆ. ಓಕೆ, ಥ್ಯಾಂಕ್ ಯು ಪ್ರಭಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಪ್ರತಿಯೊಂದು ಸಮಸ್ಯೆಗೂ ಕೂಡ ಲೈಫ್ ಸ್ಟೈಲನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಯೂರಿನ್ ಲೀಕೇಜ್ಗೂ ಲೈಫ್ ಸ್ಟೈಲ್ಗೂ ಏನಾದರೂ ಲಿಂಕ್ ಇದೆಯಾ, ಹೇಗೆ? ಅಬ್ಸಲ್ಯೂಟ್ಲಿ ಲಿಂಕ್ ಇದೆ. ಸ್ಥೂಲಕಾಯ ಆದರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಓಕೆ. ಸ್ಥೂಲಕಾಯ ಆದರೆ ಸಕ್ಕರೆ ಕಾಯಿಲೆ ಅಥವಾ ಪ್ರೀ ಡಯಾಬಿಟಿಸ್, HbA1c 6.3ಕ್ಕಿಂತ ಮುಂದೆ ಇದ್ದರೆ, ಅಂದರೆ 4 ತಿಂಗಳಿನ ಆ್ಯಾವ್ರೇಜ್ ಶುಗರ್ ವ್ಯಾಲ್ಯೂವನ್ನು ನಾವು ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಕರಿತೇವೆ. ಅದು 6.4ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಡಯಾಬಿಟೀಸ್ ಇದೆ ಅಂತ ಅರ್ಥ ಬರುತ್ತೆ. ಬಟ್ 5.7 ಇಂದ 6.4ರಲ್ಲಿ ಪ್ರೀ ಡಯಾಬಿಟಿಸ್ ಇರುತ್ತೆ. ಈ ಪ್ರೀ ಡಯಾಬಿಟಿಸಲ್ಲಿ ಈ ಲೀಕೇಜಿನ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಇಟ್ ಮೇ ಬಿ ಇಂಡೈರೆಕ್ಟ್ ವೇ ಆಫ್ ನೇಚರ್ ಟೆಲಿಂಗ್ ಯು, ಹೋಗಿ ತೋರಿಸಿ. ಸೊ ಆ ಗಂಡಸು ಅಥವಾ ಹೆಂಗ್ಸ್ ನಮ್ಮ ಹತ್ರ ಬಂದಾಗ, ನಮಗೆ ಆಕೆಗೆ ಅಥವಾ ಆತನಿಗೆ ಪ್ರೀ ಡಯಾಬಿಟಿಸ್ ಇದೆ ಅಂತ ತಿಳುವಳಿಕೆ ಬಂದಾಗ, ತೂಕ ಕಮ್ಮಿ ಮಾಡಿ, ಎಕ್ಸಸೈಸ್ ಮಾಡಿ, ಊಟದಲ್ಲಿ ನಿಯಂತ್ರಣ ತಂದರೆ ಲೀಕೇಜ್ ಅಂತೂ ಹೊಟ್ಟೆ ಹೋಗುತ್ತೆ. ಬಟ್ ಶುಗರ್ ಕಂಟ್ರೋಲ್ ಮಾಡೋದು, ಡಯಾಬಿಟೀಸ್ ಡೆವಲಪ್ ಆಗೋಕ್ಕೆ ಮುಂಚೆ ಒಂದು ಮುನ್ಸೂಚನೆಯಿಂದ ಅವಕಾಶ ಸಿಗುತ್ತೆ.
ಸೊ ಓವರ್ ವೆಯ್ಟ್ ಇಸ್ ಅ ಪ್ರಾಬ್ಲಮ್, ಆಲ್ಕೋಹಾಲ್ ಇಸ್ ಅ ಪ್ರಾಬ್ಲಮ್. ನೀವು ಎಲ್ಲೇ ನೋಡಿ ಆಲ್ಕೋಹಾಲ್ ತೊಗೊಂಡ್ರೆ ಇನ್ನು ಅರ್ಧ ಗಂಟೆಲಿ ಓಡೋಗ್ಬೇಕಾಗತ್ತೆ ಪದೇ ಪದೇ ಮೂತ್ರ ವಿಸರ್ಜನೆಗೆ. ಮೂರನೇದು ಈಕ್ವಲಿ ಇಂಪಾರ್ಟೆಂಟ್ ಇಸ್ ಸ್ಟ್ರೆಸ್. ಓಕೆ, ನೀವು ನೋಡಿ ಏರ್ಪೋರ್ಟಲ್ಲಿ ನೋಡಿ, ಫ್ಲೈಟ್ ಹತ್ತಕ್ಕೆ ಮುಂಚೆ ಅಥವಾ ಟ್ರೈನ್ ಸ್ಟೇಷನಲ್ಲಿ ನೋಡಿ, ಹತ್ತಕ್ಕೆ ಮುಂಚೆ ಟ್ರೈನ್ ಎಲ್ಲರೂ ಇಲ್ಲದೆ ಇರಲಿ ಮೂತ್ರ ಒಂದ್ಸಲಿ ಬಾತ್ರೂಮ್ಗೆ ಹೋಗಿ ಬರ್ತಾರೆ. ಯಾಕೆಂದರೆ ನೆಕ್ಸ್ಟ್ ಟೈಮ್ ನಮಗೆ ಲಾಯಕ್ಕೆ ಇರೋ ಜಾಗ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಮನೋಭಾವದಲ್ಲಿ. ಸೊ ಈಗ ಹಿಂದಿ ಮೂವಿಲಲ್ಲಿ, ಕನ್ನಡ ಮೂವಿಲಿ ಎಷ್ಟು ಹೆದರ್ಸ್ತೀವಿ ಅಂದರೆ, ನೀವು ನಿಮ್ಮ ಚಡ್ಡಿಲೇ ಮೂತ್ರ ಮಾಡ್ಕೊಳ್ಳೋ ಥರ ಹೆದರ್ಸ್ತೀವಿ. ಮಲವಿಸರ್ಜನೆ ಮಾಡ್ಕೋತೀವಿ ಅಂತ ಹೇಳಲ್ಲ. ಮೂತ್ರ ವಿಸರ್ಜನೆಗೂ ಆಂಗ್ಸೈಟಿಗೂ, ಮೂತ್ರ ವಿಸರ್ಜನೆಗೂ ಸ್ಟ್ರೆಸ್ಗೂ ಗಹನವಾದ ಸಂಬಂಧ ಇದೆ. ಸೊ ದ ಮೋರ್ ಯು ಆರ್ ಕಾಮ್, ದ ಮೋರ್ ಕಂಟ್ರೋಲ್ಡ್ ಈಸ್ ಯುವರ್ ಯೂರಿನೇಷನ್. ಸೊ ಈ ರೀತಿ ಈ ಮಾಡ್ರನ್ ಡೇನಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಸ್ಥೂಲಕಾಯ, ಆಲ್ಕೋಹಾಲ್ ಇವೆಲ್ಲ ಏನಿದೆ, ಇವೆಲ್ಲ ಮೂತ್ರದ ನಿಯಂತ್ರಣ ಸಡಿಲಾಗೋ ಕಾರಣ ಆಗುತ್ತೆ. ಸೊ ಇವೆಲ್ಲದನ್ನು ಸರಿ ಮಾಡಿಕೊಂಡ್ರೆ ದಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ಇವೆಲ್ಲಾನು ಸರಿ ಮಾಡಿಕೊಂಡು ಡಯಾಬಿಟೀಸ್ ಅಥವಾ ಪ್ರೀ ಡಯಾಬಿಟೀಸ್ ಡಯಾಗ್ನೋಸ್ ಮಾಡಿ ಅದ್ರ ಲಾಯಕ್ಕಾಗಿರೋ ಏನು ಒಂದು ಅಡ್ವೈಸ್ ಇದೆ ಅದು ತೊಗೊಂಡು ಮಾಡಿದ್ರೆ ಏನೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣ ಆಗೋದಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ 50% ವಿಲ್ ಫಾಲ್ ಇನ್ ದಿಸ್ ಏಜ್ ಗ್ರೂಪ್. 50 ವರ್ಷದ ಕೆಳಗೆ ಮೂತ್ರ ವಿಸರ್ಜನೆ ಕ್ರಿಯೆ ನಿಯಂತ್ರಣದಲ್ಲಿ ಇಲ್ಲ ಅಂತ ನಮ್ಮ ಹತ್ರ ಬಂದಾಗ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಚೇಂಜಸ್, ಬ್ರಿಂಗಿಂಗ್ ಇನ್ ಎಕ್ಸಸೈಸ್, ಲೂಸಿಂಗ್ ವೆಯ್ಟ್ ಅಂಡ್ ಲರ್ನಿಂಗ್ ಟು ಬಿ ಕಾಮ್, ಅದರಲ್ಲಿ 50% ಜನ ಅಷ್ಟರಲ್ಲೇ ಉಪಶಮನ ಆಗುತ್ತೆ. ಓಕೆ, ಇನ್ನು ಉಳಿದವ್ರಿಗೆ ಮುಂದಿನ ಇನ್ವೆಸ್ಟಿಗೇಷನ್ ಮಾಡೋದು ಅಥವಾ 50 ವರ್ಷಕ್ಕಿಂತ ವಯಸ್ಕರಿಗೆ ಹೆಚ್ಚಾದ ಇನ್ವೆಸ್ಟಿಗೇಷನ್ ಅಥವಾ ಇವ್ಯಾಲ್ಯೂಯೇಷನ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಓಕೆ, ಈ ಯೂರಿನ್ ಲೀಕೇಜ್ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥ ಒಬ್ಬ ಪೇಷಂಟ್ನ ಒಂದು ಮುಖ್ಯ ಪ್ರಶ್ನೆ ಏನು ಅಂದರೆ, ಈ ಸಮಸ್ಯೆ ಸೆಕ್ಸ್ ಲೈಫ್ ಮೇಲೆ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಪರಿಣಾಮ ಬೀರುತ್ತಾ ಅಂಥೇಳಿ ಏನು ಹೇಳ್ತೀರಿ ಡಾಕ್ಟರ್? ಸೊ ಈಗ ಲೀಕೇಜ್ ಇದ್ದರೆ ಸಹಜವಾಗಿ ಸಂಬಂಧ ಗಂಡಸ್ಗೂ ಹೆಂಗಸ್ಗೂ ಆಗೋದು ಕಷ್ಟ. ಓಕೆ, ಸೊ ಆ ಭಾಗ ಪ್ರೈವೇಟ್ ಪಾರ್ಟಲ್ಲಿ ತೇವ ಇದ್ದರೆ ಬಹಳ ಕಷ್ಟ ಆಗುತ್ತೆ. ಬಟ್ ಸಕ್ಕರೆ ಕಾಯಿಲೆ ಏನಿದೆ ಅದು ನಾನು ಆವಾಗಲೇ ಹೇಳ್ದಂಗೆ ಇಟ್ ಕ್ಯಾನ್ ಪ್ರೆಸೆಂಟ್ ಆಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಯೂರಿನರಿ ಲೀಕ್, ಅಥವಾ ಪದೇ ಪದೇ ಬಾತ್ರೂಮ್ಗೆ ಹೋಗೋ ಅವಶ್ಯಕತೆ ಇರಬಹುದು. ಅದೇ ಸಕ್ಕರೆ ಕಾಯಿಲೆ ನಿಮಿರನು ಕಮ್ಮಿ ಮಾಡುತ್ತೆ. ಓಕೆ, ಸೊ ಒನ್ ಆಫ್ ದಿ ಅರ್ಲಿಯಸ್ಟ್ ಫೀಚರ್ಸ್ ಆಫ್ ಎ ಯಂಗ್ ಡಯಾಬಿಟಿಕ್ ಅಂದರೆ 40 ವರ್ಷಕ್ಕಿಂತ ಮುಂಚೆಯೇ ಸಕ್ಕರೆ ಕಾಯಿಲೆ ಬಂದಲ್ಲಿ ವಿಲ್ ಬಿ ರಾತ್ರಿ ಏನು ನಿಮಿರ ಇರುತ್ತೆ ಗಂಡಸರಿಗೆ ಅದು ಡಿಸಪಿಯರ್ ಆಗುತ್ತೆ. ಈ ರಾತ್ರಿ ನಿಮಿರ ಹೋಗೋದು ನಾಕ್ಟರ್ನಲ್ ಪಿನೈಲ್ ಟುಮಿಸೆನ್ಸ್ ಅಂತ ಏನು ಕರಿತೀವಿ, ಇಟ್ಸ್ ಅನ್ ಅರ್ಲಿ ಫೀಚರ್ ಆಫ್ ಡಯಾಬಿಟೀಸ್. ಓಕೆ, ಸೊ ಆ ರೀತಿ ಯಾವ ತೊಂದರೆ ಲೀಕೇಜಿಗೆ ಚಿಕ್ಕ ವಯಸ್ಸಲ್ಲಿ ಕಾರಣ ಆಗುತ್ತೆ ಸಕ್ಕರೆ ಕಾಯಿಲೆ, ಅದೇ ನಿಮಿರ ಶಿಶ್ನಕ್ಕೆ ತೊಂದರೆ ಕೊಡೋ ಒಂದು ಪ್ರಮೇಯನೂ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಜಯಲಿಂಗಯ್ಯ ಅಂಥೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಜಯಲಿಂಗ ಅವರೇ ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಮಿಸ್ಸಸ್ಸಿಗೆ ಒಂದು ಪದೇ ಪದೇ 10 ನಿಮಿಷಕ್ಕೊಂದ್ಸಲ ರೀಸರ್ಚ್ ಹೋಗ್ತಾ ಇರ್ತಾರೆ. ಅದು ಭಾಳ ಪ್ರಮಾಣ ಅಲ್ಲ ಸರ್, ಒಂದು 10 ಡ್ರಾಪ್ಸ್ ಇರ್ಬೋದು ಸರ್. ಸಕ್ಕರೆ ಕಾಯಿಲೆ ಇದೆಯೇ ಇಲ್ವೇ ಅವ್ರಿಗೆ? ಸರ್ ಸಕ್ಕರೆ ಕಾಯಿಲೆ ಇಲ್ಲ ಸರ್. ಹಾಗಿದ್ರೆ ಈ ತೊಂದರೆನ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಕರಿತೇವೆ. ಪದೇ ಪದೇ ಮೂತ್ರಕ್ಕೆ ಹೋಗೋ ಅವಶ್ಯಕತೆ ಬೀಳೋದು. ಇದಕ್ಕೆ ಯೂರೋಡೈನಮಿಕ್ ಸ್ಟಡಿ ಅಂತ ನಾನು ಏನು ಹೇಳಿದೆ, ಮೂತ್ರ ವಿಸರ್ಜನೆ ಕ್ರಿಯೆ ಬಗ್ಗೆ ಕಂಪ್ಯೂಟರ್ ಅಳವಡಿಸಿಕೊಂಡು ಟೆಸ್ಟ್ ಮಾಡೋ ಒಂದು ಏನು ಟೆಕ್ನಿಕ್ ಇದೆ, ಅದರ ಮೂಲಕ ಯಾವ ರೀತಿ ಆಕೆಗೆ ಮೆಡಿಕೇಷನ್ನು, ಯಾವ ರೀತಿ ಆಕೆಗೆ ಎಕ್ಸಸೈಸ್ ಹೇಳಿಕೊಟ್ರೆ ಪದೇ ಪದೇ ಹೋಗೋ ತೊಂದರೆ ಸ್ಥಗಿತ ಆಗುತ್ತೆ. ಒಂದು ಪಕ್ಷ ಇದರ ಲಾಭ ಆಗದೇ ಇದ್ದರೆ ಸೇಕ್ರಲ್ ನ್ಯೂರೋ ಮಾಡ್ಯುಲೇಷನ್ ಅಂದರೆ ಹಾರ್ಟಿಗೆ ಹೆಂಗೆ ಪೇಸ್ ಮೇಕರ್ ಹಾಕ್ತೀವಿ ಅದೇ ಥರ ಬ್ಲ್ಯಾಡರ್ಗೂ ಪೇಸ್ ಮೇಕರ್ ಹಾಕ್ಬೋದು. ಅಂದರೆ ನಿಮ್ಮ ಮಗ ಹೇಳಿದ ಮಾತು ಕೇಳದೆ ಇದ್ದರೆ ಟ್ಯೂಷನ್ ಹೇಳಿಸ್ತೀರ, ಮ್ಯಾಥಮೆಟಿಕ್ಸಲ್ಲಿ ಇಂಪ್ರೂವ್ ಆಗಲಿ ಅಥವಾ ಯಾವುದಾದ್ರು ಸಬ್ಜೆಕ್ಟಲ್ಲಿ ಇಂಪ್ರೂವ್ ಆಗಲಿ, ಅದೇ ಥರ ಬ್ಲ್ಯಾಡರ್ಗೆ ಬುದ್ಧಿ ಹೇಳಿಸೋದು, ಅದನ್ನು ನಾವು ಸೇಕ್ರಲ್ ನ್ಯೂರೋ ಮಾಡ್ಯುಲೇಷನ್ ಅಂತ ಕರಿತೀವಿ. ಒಂದು ಚಿಕ್ಕದು ಎಲೆಕ್ಟ್ರೋಡನ್ನು ಸ್ಪೈನಲ್ ಕೆನಾಲಲ್ಲಿ ಸ್ಪೈನಲ್ ಕಾರ್ಡ್ ಒಳಗೆ ಹಾಕಿ ಫೋನ್ ಮೂಲಕ ಕಂಟ್ರೋಲ್ ಮಾಡಿ ಬ್ಲ್ಯಾಡರ್ನ ವಾಪಸ್ ಬುದ್ಧಿ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇದು 1 ಮಿಲಿಯನ್ ಜನದಲ್ಲಿ ಒಬ್ಬರಿಗೆ ಬೇಕಾಗೋದು. ಸಾಧಾರಣವಾಗಿ ಟೆಸ್ಟ್ ಮಾಡಿ ಮೆಡಿಕೇಷನ್ ಅಥವಾ ಎಕ್ಸಸೈಸ್ ಹೇಳ್ಕೊಂಡ್ರೆ 90% ಜನಕ್ಕೆ ಲಾಭ ಆಗುತ್ತೆ. ಸೊ ಈಗ ನಿಮ್ಮ ಮಿಸ್ಸಸ್ಗೆ ಯೂರೋಡೈನಮಿಕ್ ಸ್ಟಡಿ ಮಾಡೋ ಅವಶ್ಯಕತೆ ಇದೆ. ಈ ಯೂರೋಡೈನಮಿಕ್ ಸ್ಟಡಿ 3/4 ಗಂಟೆ ತೊಗೊಳುತ್ತೆ, ಔಟ್ ಪೇಷಂಟಲ್ಲೇ ಮಾಡೋಕ್ಕಾಗತ್ತೆ, ಇದಕ್ಕೆ ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ. ಈ ಟೆಸ್ಟಿನ ಮಾಹಿತಿ ಇಟ್ಕೊಂಡು ಯಾವ ರೀತಿ ಸಹಾಯ ಮಾಡೋಕ್ಕೆ ಸರಳವಾಗಿ ಮಾಡೋಕ್ಕಿರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಜಯಲಿಂಗಯ್ಯ ಅವರ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಬಹಳಷ್ಟು ಜನರಲ್ಲಿರುವಂತಹ ಒಂದು ಅಸಡ್ಡೆ ಏನು ಅಂದರೆ,
ಇದು ಯಾರಿಗೂ ಕಾಣಿಸ್ತಾ ಇರುವಂತಹ ಸಮಸ್ಯೆ, ಹೆಂಗೋ ಕಟ್ಕೊಂಡು ಹಿಡ್ಕೊಂಡ್ರೆ ಸರಿ ಆಗ್ಬಿಡುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಾರೆ. ಈ ರೀತಿ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಈಗ ನಾವು ನಮ್ಮ ಬೆಂಗಳೂರು ಟ್ರಾಫಿಕ್ ಕಷ್ಟ ಇದೆ. ಸೊ ಆ ಕಾರಣಕ್ಕೆ ಎಲ್ಲರೂ ಸಿಗಾಕೊಂಡ್ಬಿಟ್ರೆ ಮೂತ್ರಕ್ಕೆ ಲಾಯಕ್ಕಾಗಿರೋ ಜಾಗ ಇಲ್ಲದೆ ಕಣ್ಣು ಮುಚ್ಕೊಂಡು ಕಾಂಪೌಂಡ್ ಕಡೆ ಮುಖ ಮಾಡಿ ವಿಸರ್ಜನೆ ಮಾಡೋ ಕ್ರಿಯೆ ಸುಲಭ ಅಲ್ಲ, ಬೆಂಗಳೂರು ನಗರದಲ್ಲಿ ಸುಲಭ ಅಲ್ಲ, ಕರೆಕ್ಟು ಅಲ್ಲ. ಸೊ ಆ ಕಾರಣಕ್ಕೆ ಸೋಷಿಯಲ್ ಲೈಫೇ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಜೊತೆಗೆ ಹೆಂಗಸರಲ್ಲಿ ಮುಜುಗರದಿಂದ ಆ ತೇವದಿಂದ ಏನಾದ್ರು ಕೆಳಭಾಗದಲ್ಲಿ ತೇವ ಆದರೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಮಕ್ಕಳಲ್ಲಿ, ವಯಸ್ಕರಲ್ಲಿ ಆ ಭಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ನು, ರ್ಯಾಶು, ಕಡಿತ, ಆ ರೀತಿ ತೊಂದರೆಗಳಾಗುತ್ತೆ. ಸೊ ಯಾವಾಗ ನಿಯಂತ್ರಣದಲ್ಲಿ ಮೂತ್ರ ವಿಸರ್ಜನೆ ಆಗಲ್ವೋ ಇಮ್ಮಿಡಿಯೇಟಾಗಿ ಸಲಹೆ ತಗೊಂಡು ಸರಳವಾದ ಸೊಲ್ಯೂಷನ್ನು, ರಿಪೀಟೆಡಾಗಿ ಅದೇ ನಾನು ಹೇಳ್ತಿರೋದು, ಮನವರಿಕೆ ಆಗಬೇಕು. 90% ಈಸ್ ಓನ್ಲಿ ಅಬೌಟ್ ಮೆಡಿಕೇಶನ್, ಲೈಫ್ ಸ್ಟೈಲ್ ಚೇಂಜ್ ಆ್ಯಂಡ್ ಎಕ್ಸಸೈಸ್. ಓಕೆ. ಇನ್ನು ಉಳಿದ 10%ಗೆ ಗಹನವಾದ ತೊಂದರೆ ಇರುತ್ತೆ, ಅವ್ರಿಗೆ ಲಾಯಕ್ಕಾಗಿರೋ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಬಟ್ ಗಿವನ್ ಇಂಡಿವಿಜುವಲ್ಗೆ ಸಲಹೆ ತಗೊಳ್ಳೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ. ಮೂತ್ರ ವಿಸರ್ಜನೆನ ಮುಜುಗರನ ಬಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲ ಅಂತ ಡೈಪರ್ ಹಾಕ್ಕೊಂಡು ಇಲ್ಲ ಪ್ಯಾಡ್ ಹಾಕ್ಕೊಂಡು ಜೀವನ ನಡೆಸೋ ಅವಶ್ಯಕತೆ ಇಲ್ಲ. ಓಕೆ. ಈ ರೀತಿಯ ಗುಪ್ತ ಸಮಸ್ಯೆಗಳ ಬಗ್ಗೆ ಭಾರತದಲ್ಲಿ ಜನ ಓಪನ್ ಆಗಿ ಮಾತನಾಡೋದಕ್ಕೆ ಮುಜುಗರ ಪಡ್ತಾರೆ, ಭಾಳಷ್ಟು ಜನ ಹೆಸಿಟೇಟ್ ಮಾಡ್ಕೊಳ್ತಾರೆ. ಇದರಿಂದ ಅವರ ದೇಹದ ಮೇಲೆ, ಅವರ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳು ಬೀರಬಹುದು? ಇದು ಬಹಳ ಒಳ್ಳೆ ಕ್ವೆಶ್ಚನ್ ಪ್ರೇಮ್ ಕುಮಾರ್ ಅವರೇ. ಸೊ ಇದರಲ್ಲಿ ಏನು ಅಂದರೆ, ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ, 45 ವರ್ಷದ ಕೆಳಗೆ ಗಂಡಸು ಏನಿದ್ದಾನೆ ಆತನು ಇಫ್ ಈಸ್ ಅನ್ಹ್ಯಾಪಿ ಇನ್ ಬೆಡ್, ಓಕೆ, ಆತನಿಗೆ 1 in 3 ಆ 3 ಜನದಲ್ಲಿ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅನ್ಡಯಾಗ್ನೋಸ್ ಹಾರ್ಟ್ ಪ್ರಾಬ್ಲಮ್. ಯಾತಕ್ಕೆ? ಗಂಡಸಿನ ಲಿಂಗ ಮತ್ತು ಹಾರ್ಟ್ಗೆ ಬ್ಲಡ್ ಸಪ್ಲೈ ಏನಿದೆ ಲಬ್ ಅಂಡ್ ಡಬ್ ಅಂದರೆ ಸಿಸ್ಟೋಲ್, ಡಯಾಸ್ಟೋಲ್ ಎರಡರಲ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ಯಾಕೆ ಅಂದರೆ ಎರಡು ಅಂಗಾಂಗನೂ ಏನು ಕೆಲಸ ಮಾಡ್ತಿದೆ ಅದನ್ನು ನಿಲ್ಸೋಕ್ಕಾಗಲ್ಲ. ಹಾರ್ಟ್ ಹ್ಯಾಸ್ ಟು ಪಂಪ್, ಲಿಂಗ ಏನು ಪರ್ಫಾರ್ಮ್ ಮಾಡ್ತಿದೆ ಅದು ಕೆಲಸ ಮಾಡಲೇಬೇಕು. ಬಟ್ ಎರಡು ಅಂಗಾಂಗಕ್ಕೂ 2 ಮಿಲಿಮೀಟ್ರ್ ಅಥವಾ 3 ಮಿಲಿಮೀಟ್ರ್ ಚಿಕ್ಕ ರಂಧ್ರದಲ್ಲಿ ಬ್ಲಡ್ ಸಪ್ಲೈ ಹೋಗುತ್ತೆ ಈ 2 ಅಂಗಾಂಗಕ್ಕೆ. ಸೊ ಯಾವುದೇ ತೊಂದರೆ ಹೃದಯಕ್ಕಾದರೆ ಅದೇ ತೊಂದರೆ ಶಿಶ್ನಕ್ಕೂ ಆಗುತ್ತೆ. ಓಕೆ. ಸೊ WHO ಪ್ರಕಾರ ಮ್ಯಾನ್ ಹೆಲ್ತ್ ಏನಿದೆ, ದ ಜೆಂಟಲ್ಮೆನ್ ಹೂ ಇಸ್ ಅನ್ಹ್ಯಾಪಿ ಇನ್ ಬೆಡ್ ಬಿಲೋ ದ ಏಜ್ ಆಫ್ 45, 1 in 3ಗೆ ಅನ್ನೋನ್ ಹಾರ್ಟ್ ಬ್ಲಾಕ್ ಇರುತ್ತೆ. ಸೊ ಕಾರ್ಡಿಯಾಕ್ ಹೆಲ್ತಿಗೆ ಕನ್ನಡಿ ಹಿಡಿಯೋದು ಅಂದರೆ ಯುವರ್ ಪರ್ಫಾರ್ಮೆನ್ಸ್ ಆಸ್ ಎ ಮೇಲ್ ಇನ್ ಬೆಡ್. ನೀವು ಯಾವಾಗ ಸರಿಯಾಗಿ ಸಂಬಂಧ ಮಾಡೋಕೆ ಅವಕಾಶ ಇರುತ್ತೆ ಆವಾಗ ನಮ್ಮ ಹೃದಯ ಹೊಸ ಕೆಲಸ ಮಾಡ್ತಿದೆ. ಯಾವಾಗ ಅವಕಾಶ ಇಲ್ಲ, ಅವರು ಯಾವಾಗ ಆಂಡ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ನಮ್ಮ ಹತ್ರ ಬರ್ತಾರೆ, ಆ ಥರ 45 ವರ್ಷಕ್ಕೆ ಕಮ್ಮಿ ಇರೋರಲ್ಲಿ 5 ಜನದಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ. 3 ಜನದಲ್ಲಿ ಒಬ್ಬರಿಗೆ ಹೃದಯದ ತೊಂದರೆ ಇರುತ್ತೆ, ಗೊತ್ತಿರಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಂಬಂಧದಲ್ಲಿ ನಿಮಗೆ ನ್ಯೂನ್ಯತೆ ಕಾಣಿಸ್ಕೊಂಡ್ರೆ ಮುಜುಗರ ಪಡಬಾರ್ದು. ಇಟ್ ಮೇ ಬಿ ಆನ್ ಅಟೆಂಪ್ಟ್, ದೇಹ ನಿಮಗೆ ಹೇಳ್ತಿದೆ ನಿಮ್ಮ ಹೃದಯ ಸಾಕಷ್ಟು ಬ್ಲಡ್ ಪಂಪ್ ಮಾಡ್ತಿಲ್ಲ. ಯಾಕಂದರೆ ಸಂಬಂಧ ಬಳಸೋಕೆ ಹೋದಾಗ ನಿಮಿರ ಇದ್ದಾಗ ಬೇಸಿಕಲಿ ದೇಹದ 1/3 ಬ್ಲಡ್ಡು ಲಿಂಗಕ್ಕೆ ಡೈವರ್ಟ್ ಆಗುತ್ತೆ. ಅವಾಗ ಹಾರ್ಟ್ ಇಂಟೆನ್ಸ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಇಟ್ ಈಸ್ ಲೈಕ್ ಹೆವಿ ಡ್ಯೂಟಿ ಎಕ್ಸಸೈಸ್. ಸೊ ಇದು ಸಹಜವಾಗಿ ಎಲ್ಲ ಗಂಡಸರಿಗೂ ಆಗುತ್ತೆ. ಯಾವಾಗ ಇದರಲ್ಲಿ ನ್ಯೂನ್ಯತೆ ಕಾಣಿಸ್ಕೊಳ್ಳುತ್ತೆ, ಇಟ್ ಮೇ ನಾಟ್ ಬಿ ಅ ಲೋಕಲ್ ಪ್ರಾಬ್ಲಮ್, ಇಟ್ ಕ್ಯಾನ್ ಬಿ ಅ ಗ್ಲೋಬಲ್ ಪ್ರಾಬ್ಲಮ್. ಸೊ ಹೃದಯದ ಬಗ್ಗೆ ಮಾಹಿತಿ ಗಳಿಸೋಕೆ ಅವಕಾಶ ಇರುತ್ತೆ. ಸೊ ಯಾವುದೇ ಶಿಶ್ನದ ತೊಂದರೆ ಇದ್ದರೆ, ಕಮ್ಮಿ ಇದ್ದರೆ ಅಥವಾ ನಿಮಿರಿದ ಕಮ್ಮಿ ಇದ್ದರೆ, ಹಾರ್ಟಿನ ವರ್ಕಪ್, ಕಾರ್ಡಿಯಾಕ್ ವರ್ಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯಂಗ್ ಪೀಪಲ್ 45 ವರ್ಷದ ಕೆಳಗೆ. ಸೊ ದಟ್ ಈಸ್ ವೈ ಮುಜುಗರ ಪಡೆದೆ, ನನಗೆ ತೊಂದರೆ ಇದೆ ಸರ್, OPD ಬಂದು ಸಮಾಲೋಚನೆ ಮಾಡಿ ಲಾಯಕ್ಕಾಗಿರೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಟ್ ವಿಲ್ ಪ್ರಿವೆಂಟ್ ಅ ಹಾರ್ಟ್ ಅಟ್ಯಾಕ್ ಇನ್ ದಿ ರೀಸೆಂಟ್ ಫ್ಯೂಚರ್. ಓಕೆ. ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ಈಗ ಈ ರೀತಿಯ ಸಮಸ್ಯೆಗಳು ಬರದೇ ಇರುವಂತಹ ನಿಟ್ಟಿನಲ್ಲಿ ನಾವು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬಹುದು, ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ ಅಂತ? ಈಗ ಮೋಸ್ಟ್ ಇಂಪಾರ್ಟೆಂಟ್, ಸ್ಟ್ರೆಸ್ ತಗೋಬಾರ್ದು. ಓಕೆ. ಯು ಶುಡ್ ಫೈಂಡ್, ನಾನು ಎಲ್ಲರಿಗೂ ಅದೇ ಹೇಳೋದು, ಚಿಕ್ಕ ವಯಸ್ಸವರಾಗಲಿ ದೊಡ್ಡ ವಯಸ್ಸವರಾಗಲಿ, ನೀವೇನೇ ಗಳಿಸ್ಬೇಕು ಅಂತ ಹೊರಟಿದ್ರು, ಏನೇ ಕಷ್ಟದ ಕೆಲಸ ಮಾಡ್ತಿದ್ರು, ಅರ್ಧ ಗಂಟೆ ಮೀ ಟೈಮ್ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ ಲಾಯಕ್ಕೋ, ಬೆಳಗ್ಗೆ ಪ್ರಿಫರಬಲ್ ಟು ಸಾಯಂಕಾಲ ಆ ಎಕ್ಸಸೈಸ್ ಮಾಡಬೇಕು. ಇಟ್ ಕ್ಯಾನ್ ಬಿ ಬ್ರಿಸ್ಕ್ ವಾಕ್, ಇಟ್ ಕ್ಯಾನ್ ಬಿ ದ ಜಿಮ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಎರಡನೇದೇನು ಅಂದರೆ ಓವರ್ ವೆಯ್ಟ್ ಇದ್ದರೆ ಅಗೇನ್ ನಿಮ್ಮ ಡಯಾಬಿಟಿಸ್, ಆ್ಯಸ್ ಇಟ್ ಈಸ್ ದ್ರವಿಡಿಯನ್ ಕಲ್ಚರಲ್ಲಿ, ನಾನು ಕನ್ನಡ ಮಾತಾಡೋರ ಪೈಕಿ ಸಕ್ಕರೆ ಕಾಯಿಲೆ ಇನ್ಸಿಡೆನ್ಸ್
ಪೂರಾ ವರ್ಲ್ಡಲ್ಲೇ ಜಾಸ್ತಿ. ಆ ಇನ್ಸಿಡೆನ್ಸ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಓವರ್ ವೆಯ್ಟ್ ಎಕ್ಸಸೈಸ್ ಮಾಡಬೇಕು, ಓವರ್ ವೆಯ್ಟ್ ಮಾಡಬಾರ್ದು, ಆಗೋಕ್ಕೆ ಅವಕಾಶ ಆಗಬಾರ್ದು. ತಿನ್ನೋದನ್ನು ರೇಷನಿಂಗ್ ಸೀಮಿತವಾಗಿ ತಿನ್ನಬೇಕು. ಎಲ್ಲದನ್ನು ತಿನ್ನಿ, ಬಟ್ ಬ್ಯಾಲೆನ್ಸ್ ಡಯಟ್. ನಮ್ಮ ಪೂರ್ವಜರು ಹೆಂಗೆ ತಿಂತಿದ್ರು ಆ ಬ್ಯಾಲೆನ್ಸ್ ಡಯಟ್ ಇರಬೇಕು. 4ನೇದು, ಯಾವುದೇ ಒಂದು ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ನಿಯಂತ್ರಣ ಇಲ್ಲ, ಲೀಕೇಜ್ ಇದೆ ಅಥವಾ ನಿಮಿರದಲ್ಲಿ ಏನೂ ತೊಂದರೆ ಇದ್ದರೆ ಇಮ್ಮಿಡಿಯೇಟಾಗಿ ಒಂದು ಒಪಿನಿಯನ್ ತೊಗೊಳೋದ್ರಲ್ಲಿ ಬಹಳ ಲಾಭ ಇದೆ. ಯಾಕೆಂದ್ರೆ ಇವೆರಡು ಕನ್ನಡಿ, ಒಳಗಡೆ ದೇಹಕ್ಕೆ ಕನ್ನಡಿ. ನೀವು ಮುಖ ಮಾತ್ರ ಕನ್ನಡಿಲಿ ನೋಡ್ಕೋತೀರ. ಲೀಕೇಜು ಮತ್ತು ನಿಮಿರದ ಕಮ್ಮಿ ಇದ್ದರೆ ಬೇರೆ ಒಳಗಡೆ ಇರೋ ಅಂಗಾಂಗಗಳು ನಿಮಗೆ ತಿಳುವಳಿಕೆ ಕೊಡ್ತಿದ್ದಾವೆ, ಇದಕ್ಕೆ ಏನಾದರೂ ಒಂದು ಉಪಶಮನ ಮಾಡಿ, ಇದಕ್ಕೊಂದು ಸೊಲ್ಯೂಷನ್. ಇಟ್ ಮೇ ನಾಟ್ ಬಿ ಜಸ್ಟ್ ದ ಲೀಕ್ ಆರ್ ದಿ ಲ್ಯಾಕ್ ಆಫ್ ಎರೆಕ್ಟೈಲ್ ಫಂಕ್ಷನ್. ಇಟ್ ಕುಡ್ ಬಿ ಅ ಬಿಗರ್ ಪ್ರಾಬ್ಲಮ್ ದಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಸೊ ಆ ಕಾರಣಕ್ಕೆ ಇದೆರಡು ಮುನ್ಸೂಚನೆ, ರೆಡ್ ಫ್ಲಾಗ್. ಹೌದು. ಸೊ ಇದು ರೆಡ್ ಫ್ಲಾಗ್ ಕಾಣಿಸ್ಕೊಂಡ ತನಕ ಇಮ್ಮಿಡಿಯೇಟಾಗಿ ಅಪ್ರೋಚಿಂಗ್ ಎ ಡಾಕ್ಟರ್ ಆ್ಯಂಡ್ ಫೈಂಡಿಂಗ್ ಎ ಸೊಲ್ಯೂಷನ್ ಇಸ್ ದ ಬೆಸ್ಟ್, cheapest, simplest way to tune your life in the right direction. ಆಮೇಲೆ ಬಹಳಷ್ಟು ಜನ ಈ ರೀತಿಯ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋರು, ಟ್ರೀಟ್ಮೆಂಟ್ಗೆ ಹೆದರ್ತಾ ಇರೋರು, ಅವರಿಗೆ ಯಾವ ರೀತಿಯ ಮೆಸೇಜನ್ನು ನಮ್ಮ ಕಾರ್ಯಕ್ರಮದ ಮೂಲಕ ಪಾಸ್ ಮಾಡ್ತೀರಿ ಅಂತ? ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಗೆ ಈ ಥರ ತೊಂದರೆ ಇದ್ದಾಗ ಎಷ್ಟು ಬೇಗ ನೀವು ಹೆಲ್ಪ್ ಕೇಳ್ತೀರೋ ಅಷ್ಟು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಕಮ್ಮಿ ಆಗುತ್ತೆ. ಒಂದು. 2ನೇದು, ಸರಳವಾದ ಎಕ್ಸಸೈಸು, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು, ಮೆಡಿಕೇಷನ್. ಇಷ್ಟರಲ್ಲೇ 90% ಆಫ್ ದ ಟೈಮ್ ಲೀಕೇಜ್ ಆಗಲಿ, ನಿಮಿರದ ಕಮ್ಮಿ ಆಗಲಿ ಸಾಲ್ವ್ ಆಗುತ್ತೆ. ಇನ್ನು 10%ಅಲ್ಲಿ ಏನು ಗಹನವಾದ ತೊಂದರೆ ಇರುತ್ತೆ, ಇದಕ್ಕೆ ಶಸ್ತ್ರಚಿಕಿತ್ಸೆ ಏನು ಬೇಕಾಗತ್ತೆ ಅದು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಎಲ್ಲ ವೈವಿಧ್ಯಮಯ ಏನೇನು ನಿಮಗೆ ಆವಿಷ್ಕಾರಗಳು ಬೇಕು ಎಲ್ಲ ಇದೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ರೀಸನ್ಸ್ ವೈ ಐ ವುಡ್ ಪ್ರಿಫರ್ ಟು ಸ್ಟೇ ಇನ್ ಬ್ಯಾಂಗ್ಳೂರ್, ಈ ಕ್ವಾಲಿಟಿ ಹೆಲ್ತ್ ಕೇರು ಈ ಕಾಸ್ಟಲ್ಲಿ ಇಮ್ಮಿಡಿಯೇಟ್ OPDಗೆ ಹೋಗಿ ಅಪಾಯಿಂಟ್ಮೆಂಟ್ ಸಿಗೋದು ಬೇರೆ ಯಾವ ದೇಶದಲ್ಲೂ ಇಲ್ಲ. ಸೊ ಮೈ ಸಜೆಷನ್ ಟು ಎವ್ರಿಬಡಿ ಯೂಸ್ ವಾಚಿಂಗ್ ದಿಸ್ ಶೋ ಏನು ಅಂದರೆ, ತೊಂದರೆ ಕಾಣಿಸ್ಕೊಂಡಾಗ ಸ್ಟಿಚ್ ಇನ್ ಟೈಮ್ ಸ್ಟೇಸ್ ನೆಟ್, ಕಾಣಿಸ್ಕೊಂಡ ತಕ್ಷಣನೇ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಸರಳವಾದ ಸೊಲ್ಯೂಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರೆ ಅಥವಾ ಯೂರಿನ್ ಲೀಕೇಜ್ನ ಸಮಸ್ಯೆಯನ್ನು ನೀವು ಕೂಡ ಬಳಲ್ತಾ ಇದ್ರೆ, ನೀವು ಡಾಕ್ಟರನ್ನು ನೇರವಾಗಿ ಕನ್ಸಲ್ಟ್ ಮಾಡಬಹುದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ಪಡಿಬಹುದಾಗಿದೆ. ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಪಡಿಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.